ನಾನಿವತ್ತು ಬಾಳೆಹೂವಿನ ಪಲ್ಯ ಮಾಡೋಣ ಅಂತ ತಯಾರು ಮಾಡ್ಕೊಂಡಿದ್ದೀನಿ. ಹೂವೆಲ್ಲ ಬಿಚ್ಚಿಟ್ಟಿದ್ದೀನಿ. ಇದರ ಒಳಗಿನ ಮಧ್ಯದೊಂದು ದಂಟು ತೆಗ್ದಿದ್ದೀನಿ. ನೆಕ್ಸ್ಟು ಇದೊಂದು ಈಗ ಹೆಚ್ಕೋತೀನಿ. ಬಾಳೆ ಹೂವು ಹೆಚ್ಚಿಟ್ಟಿದ್ದೀನಿ. ಈಗ ಫಸ್ಟ್ ನೀರಿಗೆ ಹಾಕ್ತೀನಿ. ಈಗ ಮಸಾಲೆಗೆ ಬಾಣಲೆಗೆ ಒಂಚೂರು ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 2-4 ಕಾಳು ಮೆಂತ್ಯ, ಆಮೇಲೆ ಒಂಚೂರು ಸಾಸಿವೆ, ಒಂದು ಚೂರು ಜೀರಿಗೆ ಹಾಕಿದ್ದೀನಿ. ಒಂದು ಚೂರು ಉದ್ದಿನಬೇಳೆ, ಉದ್ದಿನಬೇಳೆ ಇರಲಿಲ್ಲ, ಉದ್ದಿನ ಕಾಳು ಹಾಕಿದ್ದೀನಿ. ಆಮೇಲೆ ಕಡಲೆಬೇಳೆ ಇಷ್ಟು ಹಾಕಿದ್ದೀನಿ. ಒಂದು 3 ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಇದನ್ನೆಲ್ಲ ಪೌಡ್ರ್ ಮಾಡಬೇಕು. ಚೆನ್ನಾಗಿ ಹುರಿದು ಮಾಡ್ತೀನಿ ಅದನ್ನ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಚೂರು ಅರಿಶಿಣ ಪುಡಿ ಹಾಕ್ತೀನಿ. ನೋಡಿ, ಅರಿಶಿಣ ಸ್ವಲ್ಪ ಹಾಕ್ತೀನಿ. ಆಮೇಲೆ ಸ್ವಲ್ಪ ಬಿಸಿ ಆಗಲಿ. ಅದು ಬಿಸಿ ಆದ ತಕ್ಷಣ ಬಾಳೆ ಹೂವನ್ನ ಸ್ವಲ್ಪ ಬೇಯಿಸಬೇಕು, ಅದ್ರದ್ದು ನೀರು ತೆಗಿಬೇಕು. ಅದಕ್ಕೆ ನೋಡಿ, ಬಾಳೆ ಹೂವು ಬೆಂದಿದೆ. ಅದನ್ನು ಈ ಬಾಕ್ಸ್ ಇಟ್ಕೊಂಡಿದ್ದೀನಿ. ಈಗ ಬಾಣಲೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಒಂಚೂರು ಶುಂಠಿ ಬೆಳ್ಳುಳ್ಳಿ ಒಂಚೂರು ಪೇಸ್ಟ್ ಹಾಕ್ತೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಒಂಚೂರು ಇದೆ ಫ್ರೈ ಮಾಡ್ಕೊಳ್ತೀನಿ. ಚೂರು ಫ್ರೈ ಆಗಲಿ. ಫ್ರೈ ಆದಮೇಲೆ ಈಗ ಬೇಯಿಸಿಟ್ಟಿದ್ದು ಹೂವು ಹಾಕ್ತೀನಿ. ಬಾಳೆ ಹೂವು ಹಾಕ್ತೀನಿ. ಇದು ಒಂಚೂರು ಫ್ರೈ ಮಾಡ್ಕೊತೀನಿ. ಈಗ ಒಂಚೂರು ಕಾಯಿ ತುರಿ ಹಾಕಿ ಮಸಾಲೆ ಹಾಕಿ ಕಾಯಿ ತುರಿ ಹಾಕಿದರೆ, ಮಸಾಲೆ ಪೌಡ್ರ್ ಹಾಕಿ ಕಾಯಿ ತುರಿ ಹಾಕಿದರೆ ರೆಡಿ ಆಗಿಬಿಡುತ್ತೆ. ಈಗ ಇದಕ್ಕೆ ಪೌಡ್ರ್ ಮಾಡಿ ಇಟ್ಕಡೆದು ಮಸಾಲೆ ಹಾಕ್ತಾಯಿದ್ದೀನಿ. ಇದಕ್ಕೊಂದು 2 ಸ್ಪೂನ್ ಕಾಯಿ ತುರಿ ಹಾಕಬೇಕು. ನೋಡಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಈಗ ಕಾಯಿ ತುರಿ ಎಲ್ಲ ಚೆನ್ನಾಗಿ ಅದಕ್ಕೆ ಸೇರಿಕೊಳ್ಳಿ. ಎಲ್ಲ ಚೆನ್ನಾಗಿ ಕಾಯಿ ತುರಿ ಸ್ವಲ್ಪ ಸೇರಿಕೊಂಡು ಒಂದು 5 ನಿಮಿಷ ಬೇಯಬೇಕು. ಪಲ್ಯ ತಯಾರಾಗಿದೆ. ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ಧನ್ಯವಾದಗಳು.